ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಟಿಎಪಿಎಂಸಿಎಸ್ ಆವರಣದಲ್ಲಿ ಸಂಕಲ್ಪ ವಿಕಲಚೇತನರ ಒಕ್ಕೂಟದ ವತಿಯಿಂದ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮವನ್ನು ಧರ್ಮಗುರುಗಳು ಉದ್ಘಾಟಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಟಿಎಪಿಸಿಎಂಸಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯಕ್ ಹಾಗೂ ಕಲ್ಮಠ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ವಿಕಲಚೇತನರು ಎದುರಿಸುವ ಸವಾಲುಗಳನ್ನು ಸಮಾಜ ಅರಿತು ಅವರ ಹಕ್ಕುಗಳು, ಗೌರವ, ಸಮಾನತೆ ಹಾಗೂ ಸಬಲೀಕರಣಕ್ಕೆ ಪ್ರೋತ್ಸಾಹ ಕೊಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದಿದ್ದಾರೆ. ಮುಸ್ಲಿಂ ಸಮುದಾಯದ ಧರ್ಮಗುರು ಸೈಯದ್ ಸಜ್ಜದ್ ಹುಸೇನ್ ಮತವಾಲೆ ಸೆಂಟ್ ಮೇರಿಸ್ ಕ್ಯಾಥೋಲಿಕ್ ಚರ್ಚ್ನ ಫಾದರ್ ವಿನ್ಸೆಂಟ್ ಸುರೇಶ್ ಮಾತನಾಡಿ, ಸಮಾಜದಲ್ಲಿ ಖಂಡಿತವರು ಹಾಗೂ ಕೈಕಾಲು ಗಟ್ಟಿ ಇರುವವರು ಸಾಮಾಜಿಕ ಕಾರ್ಯ ಮಾಡುವುದರ ಜೊತೆಗೆ ವಿಕಲಚೇತನರ ಬಾಳಿಗೆ ಬೆಳಕಾಗಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಒಂದ್ 4-5 ಜನ ಪಂಡಿತರು ನಕ್ಕಿದ್ದಕ್ಕೆ ಇಡೀ ಸಭೆನೇ ನಗ್ಲಿಕ್ಕೆ ಶುರು ಮಾಡ್ಬಿಡುತ್ತೆ. ಸಭೆ ನಗ್ಲಿಕ್ಕೆ ಶುರು ಮಾಡ್ತದ. ಅಲ್ಲಿರುವಂತಹ ಮುಖ್ಯ ಸ್ಥಾನದಲ್ಲಿರುವಂತಹ ರಾಜನು ಕೂಡ ನಗ್ಲಿಕ್ಕೆ ಶುರು ಮಾಡ್ಬಿಡ್ತಾನೆ. ಎಷ್ಟು ಜೋರಾಗಿರ್ತದೆ ನಗು ಅಂತಂದ್ರೆ ಮೇಲಿನ ಠಾವಣಿನೇ ಕಿತ್ಕೊಂಡು ಹೋಗಬೇಕು, ಅಷ್ಟು ಜೋರಾದಂತ ನಗು ಅಲ್ಲಿತ್ತು. ಅದನ್ನ ಮೀರಿಸಿ ನಗ್ತಾನೆ ಅಷ್ಟಾವಕ್ರ. ಅದನ್ನ ಮೀರಿಸಿ ನಗ್ತಾನೆ ಅಷ್ಟಾವಕ್ರ. ಜನಕನಿಗೆ ಅಸಹ್ಯ ಆಗ್ತದೆ. ಅಷ್ಟಾವಕ್ರ ಯಾಕೆ ನಗ್ತಿದೆಯೋ ಸುಮ್ನೆ? ಮಹಾಪ್ರಭುಗಳೇ, ನೀವು ಯಾವ ಕಾರಣಕ್ಕ ನಗ್ತಿದ್ದೀರೋ ನಾನು ಅದೇ ಕಾರಣಕ್ಕ ನಗ್ತಿದ್ದೀನಿ. ವ್ಯತ್ಯಾಸ ಇಷ್ಟೇ, ನೀವು ನನ್ನ ವಕ್ರವಾದ ಮೈ ನೋಡಿ ನಗ್ತಾ ಇದ್ದೀರಿ, ನಾನು ನಿಮ್ಮೆಲ್ಲರ ವಕ್ರವಾದ ಮನಸ್ಸುಗಳನ್ನ ನೋಡಿ ನಗ್ತಾ ಇದ್ದೀನಿ ಅಂತ ಹೇಳಿದರು. ಜಗತ್ತಿನಲ್ಲಿ ಬಹಳ ಸುಂದರವಾದಂತಹ ಬದುಕನ್ನ ಪ್ರತಿಯೊಬ್ಬರಿಗೂ ಕಟ್ಟಿಕೊಳ್ಳುವಂತಹ, ಅದನ್ನ ಬದುಕುವಂತಹ, ಜೀವಿಸುವಂತಹ ಹಕ್ಕು ದೇವರು ಎಲ್ಲರಿಗೂ ಕರುಣಿಸಿದ್ದಾನೆ. ಆದ್ರೆ ನಮ್ಮ ಮನಸ್ಥಿತಿ ಆ ತರ ಗಟ್ಟಿಗೊಳ್ಳಬೇಕು. ಅರುಣಿಮ ಸಿನ್ಹಾ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ರೈಲಿನ ಅಪಘಾತದಲ್ಲಿ ಕಾಲನ್ನ ಕಳ್ಕೊಂಡವಳವಳು. ಕಾಲನ್ನ ಕಳ್ಕೊಂಡು ಅಲ್ಲಿ ಮೂರ್ಛೆ ಬಿದ್ದಿರ್ತಾಳೆ, ದವಾಖಾನೆಗೆ ಸೇರಿಸ್ತಾರೆ, ಎತ್ತಿರ್ತಾರೆ, ಕಾಲು ಹೋಗಿರ್ತದ. ಎಚ್ಚರ ಬಂದಾಗ ಅಯ್ಯೋ ನನ್ನ ಕಾಲಿಲ್ಲ ಅಂತ ಶಾಕ್ ಆಗ್ತದೆ. ಆಕೆಗೆ ಶಾಕ್ ಆಗ್ತದೆ. ಶಾಕ್ ಆದಾಗ ಅವಾಗ ಮನಸ್ಸಿನಾಗ ಅನ್ಕೊಂತಾಳೆ, ತೃಪ್ತಿ ಪಟ್ಕೊಂತಾಳ, ಅಂಥ ದೊಡ್ಡ ದುರಂತದಲ್ಲಿ ಭಗವಂತ ನನ್ನ ಕಾಲ್ ತಗೊಂಡ ವಿನಃ ನನ್ನ ಜೀವ ತಗೊಳ್ಳಿಲ್ಲ. ಹೀಗಾಗಿ ನನಗೇನೋ ಮಾಡೋದಕ್ಕ ಬಿಟ್ಟಾನ ಇಲ್ಲ ಅಂತ ತಿಳ್ಕೊಂಡು ಅರುಣಿಮ ಸಿನ್ಹಾ ಜಗತ್ತಿನ ಎಷ್ಟು ಎತ್ತರ ಪರ್ವತಗಳಿದ್ದಾವೋ ಕೃತಕ ಕಾಲಕೊಂಡು ಎಲ್ಲಾ ಪರ್ವತಗಳನ್ನ ಹತ್ತಿ ಮುಗಿಸಿದ್ಲು. ನಮಗೆ 2 ಕಾಲದವ, 2 ಕೈ ಅದಾವ, 2 ಕಣ್ಣದವ, ಕಿವಿ ಇದೆ, ಮೂಗದ, ಬಾಯದ ಎಲ್ಲ ಇರತಲ್ಲಿ ಇದ್ರು ಕೂಡ ಊರು ದಾಟಕ್ ಆಗ್ತಿಲ್ಲ, ಮಲ್ಕಾರದಿನ ಗುಡ್ಡ ಎರಕ್ ಆಗ್ತಿಲ್ಲ. ಆದ್ರೆ ಆ ಯಮ್ಮ ಮೌಂಟ್ ಎವರೆಸ್ಟ್ ನ ಹತ್ತಿ ಮುಗಿಸಿದ್ಲು. ತಾಕತ್ತು ಬೇಕಲ್ಲ, ಮನಸ್ಸಿನ ತಾಕತ್ತು ಬೇಕು. ಆ ತಾಕತ್ತು ನಮ್ಮೆಲ್ಲರಿಗೂ ಚಲೋ ಇರೋರಕ್ಕಿಂತ ಹೆಚ್ಚು ನಿಮ್ಮೆಲ್ಲರಲ್ಲದ. ಯಾಕ? ಉದಾಹರಣೆ ಇಷ್ಟೇ, ಒಲಿಂಪಿಕ್ಸ್ಗಿಂತ ಪ್ಯಾರಾ ಒಲಿಂಪಿಕ್ಸ್ಗೆ ಜಾಸ್ತಿನೇ ಈ ದೇಶದ ಮಕ್ಕಳು ಜಾಸ್ತಿ ಪದಕಗಳನ್ನು ತಂದಿದ್ದಾರೆ. ಇದೇ ಒಂದು ದೊಡ್ಡ ನಿದರ್ಶನ. ನೀವು ಯಾವಾಗಲೂ 5 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ಒಲಿಂಪಿಕ್ಸ್ ನಡೀತದಲ್ಲ, ಆ ಒಲಿಂಪಿಕ್ಸ್ ಬಹಳ ಹೆಮ್ಮೆ ಮತ್ತು ಸಂತೋಷ ಪಡ್ತಕ್ಕಂಥ ವಿಚಾರ. ನಿಮ್ಮ ಏನಂದ್ರೆ ನಾವು ಜೀವನದಲ್ಲಿ ಮುಂದೆ ಸಾಗಬೇಕು, ಗುರಿ ಮುಟ್ಟಬೇಕಂತೇಳಿ ಏನು ಛಲ ಇಟ್ಕೊಂಡಿದ್ದೀರಿ. ಖಂಡಿತವಾಗಿ ಇವತ್ತು ವಿಕಲಚೇತನರಂದ್ರೆ ನೀವು ದೇವರ ಮಕ್ಕಳು. ದೇವರು ನಿಮ್ಮ ಏನಪ್ಪ ಅಂದ್ರೆ ನೀವೇನೋ ವಿಕಲಚೇತನವಾಗಿ ಹುಟ್ಟಿವಿಯಪ್ಪ ನಾವು ಏನಪ್ಪ ಅಂದ್ರೆ ಒಂದು ಏನೋ ಸಮಾಜದಲ್ಲಿ ನಾವು ನಮ್ಮನ್ನು ಕಡೆಗಣಿಸ್ತಾರ ಅಂತ ಏನು ಇಟ್ಕೋಬೇಡ್ರಿ. ನಿಮ್ಮಿಂದ ಯಾರಿಲ್ಲ ಅಂದ್ರೆ ಆ ಭಗವಂತ ನಿಮ್ಮನ್ನು ಕೈ ಎತ್ತಿ ನಿಮ್ಮಿಂದ ಇರ್ತಕ್ಕಂಥ ಕೆಲಸ ಮಾಡ್ತಾನೆ, ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೀವೆಲ್ಲ ವಿಕಲಚೇತನರು ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಕ್ಕಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀರಿ. ಇವತ್ತ ನಾನು 5 ವರ್ಷ ಶಾಸಕನಾಗಿದ್ದೆ. ಬೋಸರಾಜ್ ಅವರು 10 ವರ್ಷ ಶಾಸಕರಾಗಿದ್ರು. ಹಂಪೈಸೋಕವರು, ಬೆಳ್ಟಿಗೆ ಹಂಪೈಸೋಕವರು 15 ವರ್ಷ ಶಾಸಕರಾಗಿದ್ರು. ಇಂದ ಬ್ಯಾಗೋಡ್ ಬಸನಗೌಡರು, ಗಂಗಾಧರ ನಾಯಕರು ಅವರೆಲ್ಲ ಇದ್ರು, ಅಂಬಣ್ಣ ನಾಯಕರು ಅವರೆಲ್ಲ. ಆದ್ರೆ ಅವ್ರ ಬಗ್ಗೆ ಹೇಳೋದಿಲ್ಲ. ಬೋಸರಾಜ್ ಅವರು ಈಗಿದ್ದಾರೆ, ಹಂಪೈಸೋಕರ್ ಇದ್ದಾರೆ. ನಮ್ದು ಇಷ್ಟು ಪೀರಿಯಡ್ ಹೇಳ್ತೀವಿ, ಇವಷ್ಟು 30 ವರ್ಷ ಆಯ್ತು. ಬೋಸರಾಜ್ ಅವರು 10 ವರ್ಷ, ಹಂಪೈಸೋಕರ್ 15 ವರ್ಷ, ನಾನು 5 ವರ್ಷ. ಇವತ್ತು ನಾವು ಶಾಸಕರಾದ್ಮೇಲೆ ವಿಶೇಷವಾಗಿ ವಿಕಲಚೇತನರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ನಿಮ್ಗೆ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ.
ಇವತ್ತು ಸುಮಾರು 30 ವರ್ಷದಿಂದ ನಾವು ಶಾಸಕರಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನ ಪ್ರಮಾಣಪೂರ್ವಕವಾಗಿ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಶಕ್ತಿ ತುಂಬತಕ್ಕಂಥ ಧೈರ್ಯ ತುಂಬತಕ್ಕಂಥ ಕೆಲಸ ಆಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಯಾರೇ ಜನಪ್ರತಿನಿಧಿಗಳಲ್ಲಿ ಯಾವುದೇ ಪಕ್ಷದವರು ಇರಲಿ, ನಾವು ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲ ಮನುಷ್ಯರು, ಮಾನವೀಯ ಮೌಲ್ಯಗಳೇನಿದ್ದಾವೆ, ಪ್ರೀತಿ, ವಿಶ್ವಾಸ, ಸ್ನೇಹ. ಮನುಷ್ಯರ ನಡುವೆ ಪ್ರೀತಿ ಏರ್ಪಡಬೇಕು, ವಿಶ್ವಾಸ ಏರ್ಪಡಬೇಕು, ಸ್ನೇಹ ಏರ್ಪಡಬೇಕು. ಆಗ ಮಾತ್ರ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದ. ಆ ನಿಟ್ಟಿನಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳು ನಿಮ್ಮ ಬಗ್ಗೆ ಅದರಲ್ಲಿ ವಿಶೇಷವಾಗಿ ವಿಕಲಚೇತನ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಶಿವ ಚಲ್ಮಲ್ ಅವರು ನಿನ್ನೆ ನಮ್ಮ ದೇಸಾಯಿಯವರಿಗೆ ಹೇಳಿದೆ, ನಾನು ದೇಸಾಯಿ ದೋತ್ರಬಂಡಿ ಅವರಿಗೆ, ಏನಪ್ಪ ನಿಮ್ಮ ಮುಖಂಡರು ಏನು ಹೇಳ್ತಾರೆ ಅಂದ್ರೆ, ನಮ್ಮ ಮುಖಂಡರೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರು. ನಾವು ಅಧಿಕಾರದಾಗಿದ್ದಾಗ ನಮ್ಮ ಶಿವ ಚಲ್ಮಲ್ಗೂ ಕೇಳಪ್ಪ ಏನ್ ಸಹಾಯ, ನಾನು ಏನಾದರೂ ವೈಯಕ್ತಿಕ ನನ್ನ ಸಲ ಕಷ್ಟಪಟ್ಟಿದ್ದಪ್ಪ, ಏನಾದರೂ ಸಹಾಯ ತಗೋ ಅಂತ ಹೇಳಿದೆ. ಆದರೆ ನಮ್ಮ ಶಿವ ಚಲ್ಮಲು ತನ್ನ ಸಲುವಾಗಿ ಸಹಾಯ ತಗೋಲಿಲ್ಲ, ತಮ್ಮ ಸಮಾಜದ ಸಲುವಾಗಿ 5 ಲಕ್ಷ ರೂಪಾಯಿಗಳನ್ನ ಇವತ್ತು ಶಾಸಕರ ಅನುದಾನದಲ್ಲಿ ಮಂಜೂರು ಮಾಡಿಸಿ ಅವರ ಸಮಾಜಕ್ಕೆ ಒಂದು ಕಲ್ಯಾಣ ಮಂಟಪ ನಿರ್ಮಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಸಮಾಜ ಬರೀ ಅವ್ರ ಸಮಾಜ ಒಂದಲ್ಲ, ಎಲ್ಲ ಸಮಾಜದವರು ಕಡಿಮೆ ವೆಚ್ಚದಲ್ಲಿ ಇವತ್ತು ಕಲ್ಯಾಣ ಮಂಟಪ ನಿರ್ಮಾಣ ಆಗಿದೆ. ಚೌಡೇಶ್ವರ ಕಲ್ಯಾಣ ಮಂಟಪದಲ್ಲಿ ಅದೇ ಒಂದೇ ಇತ್ತು ಕೆಳಗಡೆ, ಅದರಲ್ಲೇ ಪರದ ಕಟ್ಟಿಕೊಂಡು ಆ ಕಡೆ ಫಂಕ್ಷನ್ ಮಾಡ್ತಿದ್ರು, ಈ ಕಡೆ ಊಟ ಮಾಡ್ತಿದ್ರು. ಇವತ್ತು ಶಿವ ಚಲ್ಮಲ ವಿಶೇಷವಾದ ಕಾಳಜಿ ವಹಿಸಿ ನಮ್ಮ ಕಡೆಯಿಂದ ಶಾಸಕರ ಅನುದಾನದಿಂದ 5 ಲಕ್ಷ ರೂಪಾಯಿಗಳನ್ನು ಕೊಡಿಸಿ ಇವತ್ತು ಮೇಲೆ ಕಲ್ಯಾಣ ಮಂಟಪ ಕಡಿಸಿ ಮೇಲೆ ಫಂಕ್ಷನ್ ಮಾಡಿದ್ರೆ ಕೆಳಗಡೆ ಊಟದ ವ್ಯವಸ್ಥೆ ಆಗ್ಲಿಕ್ಕೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾನೆ. ಬರೀ ಒಂದು ಸಮಾಜ ಅಲ್ಲ, ಎಲ್ಲ ಸಮಾಜದವರು, ಅದರಲ್ಲಿ ವಿಶೇಷವಾಗಿ ಕಡುಬಡವರು ಅವರಿಗೆ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸೌಕರ್ಯ ಸಿಗ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾನೆ ಎಂಬ ಮಾತುಗಳನ್ನ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ನಮ್ಮ ದೇಸಾಯಿ ದೋತ್ರಬಂಡಿಯವರು ಮತ್ತೆ ಶಿವ ಚಲ್ಮಲ್ ಅವರು ಬಂದಾಗ ನಾನು ಒಂದು ಮಾತು ಹೇಳಿದೆ, ಏನಪ್ಪ ನೀವು ಫಂಕ್ಷನ್ ಮಾಡ್ತಿರಲ್ಲ, ಫಂಕ್ಷನ್ ಮಾಡುವಾಗ ನೀವು ಯಾರಿಗೆ ಕಡಿಮೆ ಇಲ್ಲ, ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲರೂ ಮಾಡ್ತಾರಲ್ಲ, ಒಬ್ಬರು ಯಾರು ದೊಡ್ಡವರು ಎಲ್ಲ ಮಾಡ್ತಾರ, ನೀವು ಸಹ ಹೆಲ್ತ್ ಕ್ಯಾಂಪ್ ಮಾಡ್ರಿ, ಇವತ್ತ ಐ ಕ್ಯಾಂಪ್ ಮಾಡ್ರಿ. ಇವತ್ತು ಅದನ್ನು ಮಾಡೋದ್ರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ತದೆ. ಏನಪ್ಪಾ ಅಂಗವಿಕಲರು ಸಹ ಅವರಿಗೂ ಸಹ ಒಂದು ಒಳ್ಳೆ ಹೃದಯದಿಂದ ಒಳ್ಳೆ ಮನಸ್ಸಿನಿಂದ ಇವತ್ತು ಸಮಾಜ ಸೇವೆ ಸಲ್ಲಿಸ್ಬೇಕಂತೇಳಿ ಅವರೇನು ಮುಂದೆ ಹೋಗ್ತಾ ಇದ್ದಾರೆ. ಇವತ್ತು ಇದು ಏನು ನೀವು ಮಾಡ್ತಿರಲ್ಲ ಇದು ಎಲ್ಲ ಪಕ್ಷದವರಿಗೆ, ಎಲ್ಲ ಪಕ್ಷದವರು, JDS ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಪಕ್ಷ ಇರ್ಬೋದು, ಇವತ್ತು ಎಲ್ಲ ಸಂಘಟನೆಗಳಿಗೆ ದಾರಿದೀಪ ಆಗ್ತದೆ. ಅವ್ರಿಗೆ ಸಹ ಹೌದಲ್ಲಪ್ಪ, ಒಬ್ಬ ಅಂಗವಿಕಲರು ಸಮಾಜದವರು ಸಂಘಟನೆಯವರು ಇವತ್ತು ಐ ಕ್ಯಾಂಪ್ ಹೆಲ್ತ್ ಕ್ಯಾಂಪ್ ಮಾಡ್ತಾರಂದ್ರೆ ನಾವೇನ್ ಕಡಿಮೆ ಇದ್ದೀವಿ, ನಾವು ಸಮಾಜಕ್ಕೆ ಏನಾದ್ರೂ ಸೇವೆ ಸಲ್ಲಿಸಬೇಕೆಂಬುದು ಭಾವನೆ ಬರ್ತದೆ. ನಿಮ್ಲಿಂದನೇ ಸ್ಟಾರ್ಟ್ ಆದ ಪ್ರಾರಂಭ ಆಗ್ಲಿ. ಎಲ್ಲರಿಗೂ ಏನಪ್ಪ ಅಂದ್ರೆ ಎಲ್ಲ ಪಕ್ಷದವರು ಎಲ್ಲ ಸಂಘಟನೆಯವರು ಎದ್ದು ಕುಂತ್ರ ಅಂದ್ರೆ ಖಂಡಿತವಾಗಿ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗ್ತದೆ, ಒಳ್ಳೆ ಸೇವೆ ಸಲ್ಲಿಸಲಿಕ್ಕೆ ಅವರು ಸಹ ಮುಂಚೂಣಿಗೆ ಬರ್ತಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಇವತ್ತೇನು ವಿಶ್ವ ವಿಕಲಚೇತನ ದಿನಾಚರಣೆ ಮತ್ತೊಮ್ಮೆ ತಮಗೆ ನನ್ನನ್ನು ಕರೆಸಿ ಗೌರವಿಸಿದ್ದಕ್ಕಾಗಿ ತಾಲೂಕು ಮತ್ತು ಜಿಲ್ಲಾ ಎಲ್ಲ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ವಿಶೇಷವಾಗಿ ನಮ್ಮ ದೇಸಾಯಿ ದೋತ್ರಬಂಡಿ ಅವರಿಗೆ, ಶಿವಕುಮಾರ್ ಚಲ್ಮಲ್ ಅವರಿಗೆ, ಸಾವಿತ್ರಮ್ಮ ಅವರಿಗೆ, ಎಲ್ಲ ಪದಾಧಿಕಾರಿಗಳು, ನಿನ್ನೆ ಹೆಸರು ನಮ್ಮ ತಾಯಿ ಲಕ್ಷ್ಮೀ ದೇವಮ್ಮರಿಗೆ, ಎಲ್ಲರಿಗೆ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನಾನು ಮಾತುಗಳು ಮುಗಿಸ್ತೀನಿ. ಉತ್ತಮ ಅಂತ ಹೇಳಿ ಬೈಬಲ್ ಶ್ರೀ ಗ್ರಂಥ ನಮಗೆ ಮನವರಿಕೆ ಮಾಡಿಕೊಡುತ್ತದೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾನು ಬಸವಣ್ಣನವರ ಆ ಒಂದು ಮಾತನ್ನು ನೆನಪಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದಂತ ಹೇಳ್ತಾರೆ. ಯಾರಲ್ಲಿ ನಿಜವಾದ ಮಾನವೀಯತೆ ಇರುತ್ತದೋ ಅವರೇ ದೊಡ್ಡ ವ್ಯಕ್ತಿ. ಈ ಒಂದು ಸಂದರ್ಭದಲ್ಲಿ ನಾನು ಈ ಮಾತನ್ನ ಏಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಈ ಸಮಾಜದಲ್ಲಿ ಎಲ್ಲವೂ ಇದ್ದು ಎಲ್ಲವೂ ಸರಿ ಇದ್ದು ಈ ಒಂದು ಮಾನವೀಯತನ್ನ ಮರೆತು ನಡೆಯುವಂತಹ ಜನರೇ ಅನೇಕರು. ಹಾಗಾಗಿ ನೀವೆಲ್ಲರೂ ಇಂತಹ ಅಂಗವೈಕಲ್ಯಗಳನ್ನ ಹೊಂದಿರುವುದು ನನಗೇನು ಆಶ್ಚರ್ಯ ತರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೀವೇ ಶ್ರೇಷ್ಠರು ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ನಿಮ್ಮಲ್ಲಿ ಇರುವಂತಹ ಆ ಒಂದು ಮಾನವೀಯತೆ ಇಂದು ನಮ್ಮೆಲ್ಲರಲ್ಲಿಯೂ ಬರಬೇಕಾಗಿದೆ. ನಿಮ್ಮಲ್ಲಿ ಇರುವಂತಹ ಆ ಒಂದು ಧಾರಾಳ ಗುಣ ಇಂದು ನಮ್ಮಲ್ಲಿಯೂ ಬರಬೇಕಾಗಿದೆ. ನಿಮ್ಮಲ್ಲಿ ಇರುವಂತಹ ಆ ಒಂದು ಹೃದಯವಂತಿಕೆ ಇಂದು ನಮ್ಮೆಲ್ಲರಲ್ಲಿಯೂ ಅದು ಬರಬೇಕಾಗಿದೆ. ಹಾಗಾಗಿ ಪ್ರಿಯರೇ, ನಮಗೆ ದೇವರು ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ಹೇಳಿ ಗೊಣಗಾಡುವುದು ಬೇಡ. ಯಾಕಂತ ಹೇಳಿದ್ರೆ
ನೀವು ಎಲ್ಲರಿಗಿಂತ ಎಷ್ಟೋ ಶ್ರೇಷ್ಠ ವ್ಯಕ್ತಿಗಳಾಗಿ ಬಾಳ್ತಾ ಇದ್ದೀರಿ. ಅದಕ್ಕಾಗಿ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸಬೇಕು ಮತ್ತು ಪ್ರತಿದಿನವೂ ನಾವು ದೇವರನ್ನ ನೆನೆಯುತ್ತಾ ಇರಬೇಕು. ಈ ಒಂದು ಪ್ರಪಂಚದಲ್ಲಿ ನಾವು ಯಾವ ಕಡೆ ಕಣ್ಣಾಯಿಸಿದ್ರು ಸಹ ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆ ಮಾಡಿರುವವರು ಏನು ಇಲ್ಲದೆ ಇರುವಂತವರು. ಅದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಬೇಕು. ಅವರನ್ನು ನಾವು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು. ಅವರನ್ನು ನಾವು ನಮ್ಮ ಜೀವನಕ್ಕೆ ಭರವಸೆಯನ್ನಾಗಿಟ್ಟುಕೊಂಡು ಜೀವನವನ್ನ ನಡೆಸಿದಾಗ ಸಹ ನಾವು ಸಹ ನಮಗೂ ಏನೂ ಇಲ್ಲ ಎಲ್ಲವೂ ಇದೆ ಎನ್ನುವಂತಹ ಆ ಒಂದು ಭರವಸೆಯಿಂದ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಪ್ರಿಯರೇ, ಇಂತಹ ನಿಮ್ಮಂತಹ ಅನೇಕ ಜನರಿಗಾಗಿ ಇಂದು ನಮ್ಮ ಕ್ರೈಸ್ತ ಸಂಸ್ಥೆಗಳು ಅನೇಕ ಸಂಸ್ಥೆಗಳನ್ನು ನಡೆಸ್ತಾ ಇವೆ. ಅನೇಕರಿಗೆ ದಾರಿದೀಪಗಳಾಗಿವೆ. ಅಂತವರಿಗೆ ಇಂದು ಬಾಳನ್ನ ಕೊಡುತ್ತಾ ಅವರಿಗೆ ಒಂದು ದಾರಿದೀಪವಾಗಿ ಇಂದು ನಮ್ಮ ಸಂಸ್ಥೆಗಳು ಮುನ್ನಡೆಯುತ್ತಾ ಇವೆ. ಹಾಗಾಗಿ ಪ್ರಿಯರೇ, ನಿಮಗೆ ಯಾವುದೇ ಕಷ್ಟವಿರಲಿ, ನೋವಿರಲಿ, ಏನಾದರೂ ಅತ್ಯವಶ್ಯಕವಾಗಿ ಇದೆ ಅಂತೇಳಿ ಅನಿಸಿದಾಗ ಮಾನ್ವಿಯಲ್ಲಿರುವಂತಹ ಸೆಂಟ್ ಮೇರೀಸ್ ಚರ್ಚ್ ಅಲ್ಲಿ ಬಂದು ನಿಮ್ಮ ಆ ಒಂದು ಕೋರಿಕೆಯನ್ನ ನಮ್ಮ ಹತ್ರ ಹೇಳಿದರೆ ನಮಗಾಗುವಂತಹ ಆ ಒಂದು ಸಹಾಯವನ್ನ ನಾನು ನಿಮಗೋಸ್ಕರ ಮಾಡ್ತೇನೆ ಅಂತ ಹೇಳಿ ಭರವಸೆ ನೀಡುತ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಡಿಸೆಂಬರ್ 3/1992 ಈ ಒಂದು ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ವಿಶ್ವಸಂಸ್ಥೆ ಆಯೋಜನೆ ಮಾಡುತ್ತೆ. ವಿಶ್ವಾದ್ಯಂತ ಆ ದಿನ ವಿಶ್ವ ವಿಕಲಚೇತನ ದಿನ ಆಚರಣೆ ಮಾಡಬೇಕಂತ. ಕಾರಣ ಏನಂದ್ರೆ ವಿಕಲಚೇತನರು ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಮಾಜಕ್ಕೆ ಮುಟ್ಟಿಸ್ಬೇಕು. ವಿಕಲಚೇತನರು ಕೂಡ ಎಲ್ಲರಂತೆ ಎಲ್ಲರಿಗೂ ಸಮಾನರು ಅನ್ನೋದನ್ನ ಸಮಾಜಕ್ಕೆ ವಿಶ್ವಕ್ಕೆ ತೋರಿಸಬೇಕೆಂಬ ಉದ್ದೇಶದಿಂದ ಆ ಒಂದು ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಅದೇ ಉದ್ದೇಶವಾಗಿ ಡಿಸೆಂಬರ್ 3 ನಮ್ಮ ಸರ್ಕಾರದ ವತಿಯಿಂದ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ದಿನಾಚರಣೆ ನಡೆಯುತ್ತೆ. ಮಿಕ್ಕಂತೆ ಡಿಸೆಂಬರ್ ಒಳಗಡೆ ನಮ್ಮ ತಾಲೂಕು ಮಟ್ಟಗಳಲ್ಲಿ ಹಾಗೂ ಹೋಬಳಿ ಮಟ್ಟಗಳಲ್ಲಿ, ಗ್ರಾಮ ಮಟ್ಟಗಳಲ್ಲಿ ಇರತಕ್ಕಂಥ ಸ್ಥಳೀಯ ಕಾರ್ಯಕರ್ತರಾಗಿರ್ಬೋದು ಅಥವಾ ವಿಕಲಚೇತನ ಸಂಘ ಸಂಸ್ಥೆಗಳು ಈ ಒಂದು ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಾರೆ. ಅದೇ ಹಿನ್ನೆಲೆಯಲ್ಲಿ ನಮ್ಮ ಸಂಕಲ್ಪ ವಿಕಲಚೇತನ ಒಕ್ಕೂಟದಿಂದ ಈ ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಕಲ್ಪ ವಿಕಲಚೇತನ ಒಕ್ಕೂಟ ಬಂದ್ಬಿಟ್ಟು ಸ್ಥಾಪನೆ ಆಗಿದ್ದು, ತಾಲೂಕು ಘಟಕ ಸ್ಥಾಪನೆ ಆಗಿದ್ದು 2018ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ನಾವು ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಬಟ್ ಕಾರಣಾಂತರದಿಂದ ಆಗಿರಲಿಲ್ಲ. ಈ ವರ್ಷ ನಮ್ಮ ಸಂಕಲ್ಪ ವಿಕಲಚೇತನ ಒಕ್ಕೂಟನ ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಈ ಒಂದು ಜಿಲ್ಲಾ ಮಟ್ಟದ ಒಂದು ವಿಶ್ವ ವಿಕಲಚೇತನ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೀವಿ. ನಂತರ ಈ ಒಂದು ಈಗ ವಿಶ್ವ ವಿಕಲಚೇತನ ದಿನಾಚರಣೆಯ ಉದ್ದೇಶ ಆಲ್ರೆಡಿ ನಿಮ್ಗೆಲ್ಲರೂ ಗೊತ್ತಿದೆ. ಈ ಒಂದು ಸಂಕಲ್ಪ ವಿಕಲಚೇತನ ಒಕ್ಕೂಟ ಪ್ರಾರಂಭ ಆಗಿದ್ದರಿಂದ ಇಲ್ಲಿವರೆಗೂ ಕೂಡ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ಬೋದು. ಆದರೆ ನಮ್ಮದೇ ಆದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಸಂಕಲ್ಪ ವಿಕಲಚೇತನ ಒಕ್ಕೂಟ ಫೇಸ್ಬುಕ್ ಆಗಿರ್ಬೋದು, ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ವಿಕಲಚೇತನರಿಗೆ ಬರ್ತಕ್ಕಂಥ ಸೌಲಭ್ಯಗಳ ಮಾಹಿತಿ ಹಾಗೂ ವಿಕಲಚೇತನರಿಗೆ ಇರ್ತಕ್ಕಂಥ ಸಾಧನೆ ಮಾಡಿದವರ ಒಂದು ಸ್ಫೂರ್ತಿದಾಯಕ ವಿಷಯಗಳನ್ನಾಗಿರ್ಬೋದು ಇದನ್ನ ಜನರಿಗೆ ಮುಟ್ಟುವಂತ ಕೆಲಸ ಮಾಡ್ತಾ ಬಂದಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ತುಂಬಾ ನಾವು ಕೇವಲ 10 ದಿನದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಕಾರಣಕರ್ತರಾದಂತ ಎಲ್ಲರಿಗೂ ಕೂಡ ತುಂಬಾ ಜನ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಹೃತ್ಪೂರ್ವವಾಗಿ ಧನ್ಯವಾದ ಇಷ್ಟಪಡ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗೆ ಅವಕಾಶ ಕೊಟ್ಟ ಎಲ್ಲರಿಗೂ ವಹಿಸಿ ನನ್ನ ಮಾತು ಮುಗಿಸ್ತೇನೆ. जिनके पैर से माजूर है, जिन्होंने हाथों से माजूर है, जिन्होंने आंखों से माजूर है, उन हजरात को देखकर ನಮ್ಮ ಪರವಾಗಿ ಮೊಹಮ್ಮದ್ ಸಲ್ಲಲ್ಲಾಹು ತಆಲಾ ವಸಲ್ಲಂ ಯಾವಾಗ ಅಂಗವಿಕಲರಿಗೆ ನೋಡ್ತಿದ್ರು ಸರ್, ಎದ್ದು ನಿಂತಿದ್ರು. ಎದ್ದು ನಿಂತು ಕೆಲಸ ಬರು ಮಾಡಿ ಕೊಡ್ತಿದ್ರು ಅವ್ರಿಗೆ. ಯಾಕಂದ್ರೆ ಅವರು ದೇವರ ಕಣ್ಣಿಂದ ಅವ್ರಿಗೆ ದೇವರೊಂದು ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿ ಸಲುವಾಗಿ ಅವ್ರಿಗೆ ನಿಂತು ಕೆಲಸ ಅವರು ವೆಲ್ಕಮ್ ಮಾಡ್ಕೊಡ್ತಿದ್ರು. ನಮ್ಮ ಪರವಾಗಿ ನಮ್ಮ ಧರ್ಮದ ಒಂದು ವಿದ್ಯಾಭ್ಯಾಸ ಇದೆ ಸರ್. ಏಕೆಂದ್ರೆ ಅಂಗವಿಕಲರಿಗೆ ಎಷ್ಟು ನಿಮ್ಮ ಕೈಲಿ ಆಗುತ್ತದೆ ಅಷ್ಟು ಮರ್ಯಾದೆ ಕೊಡಿ. ಯಾಕಂದ್ರೆ ದೇವರ ಕಣ್ಣಿಂದ ಅವ್ರಿಗೆ ಒಂದು नेमत दिया है अल्लाह ताला ने उनको. इसलिए माजूर लोगों की हम हिफाजत करना, माजूरों की हम इज्जत करना, इसलिए हम लोग, हमारे बुजुर्गों ने, हमारे परवादी मोहम्मद सल्लल्लाहु अलैहि वसल्लम ने हमको ये पैगाम दिया है, हमको ये सिखाया है, जहां कहीं भी माजूर लोग देखो तो उनकी बढ़ चढ़ कर तुम हिस्सा लो और उनकी खिदमत करो, उनकी हिफाजत करो. ये हमें मजहब इस्लाम ने हमको इसकी तालीमात दी है. मैं आज इस मौके पर बड़ी खुशी के साथ इन तमाम लोगों के लिए, इन माजूर लोगों के लिए एक शेर कहता हूँ
जिंदगी जिंदा दिली का नाम है, मुर्दा दिली क्या खाक जिया करते हैं। हाँ, आज ये लोग हाथ पैर से माजूर, आंख से माजूर रहकर भी ये जब प्रोग्राम कर रहे हैं तो हमारे लिए शर्म की बात है, हमारे लिए शर्म की बात है। आज अल्लाह से दुआ करता हूँ, अल्लाह ताला इनको इस दुनिया में और आखिरत की जिंदगी में बेहतर से बेहतर इनकी जिंदगी में नेक तौफीक अता फरमाए और इसका नॉर्मल बदल अता करे। दुनिया में है इससे पैरों से माजूर तो किया था, और अल्लाह ताला क़यामत में इनको पैरों से माजूर, आंखों से माजूर, हाथों से माजूर नहीं करेंगे। इसका बदला वहां क़यामत में दूंगा, जरूर दूंगा। तो हमारे चर्च के फादर जी ने बड़ी अच्छी बात कही, हाथ पैर रखकर भी बाज लोग माजूर अपाहिज होते हैं। अकल से इंसान क्या है, अपाहिज नहीं होना चाहिए, अपने अखलाक से अपाहिज नहीं होना चाहिए, अपने किरदार से इंसान अपाहिज नहीं होना चाहिए। हाथों से पैरों से अगर अपाहिज हुआ कोई मतलब नहीं है, कोई बात नहीं है, ये अल्लाह की नेमत है। आदमी अपने अखलाक। सैयद ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ। ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.